ನಾನು ನಿಮ್ಮ ಕಲ್ಪತರುನಾಡಿನ ಚೇತನ್ ಬ್ರೋ ಮಾತಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ಇಂಟೀರಿಯರ್ ಕಲರ್ ಮಾಡ್ತಿದ್ದಾರೆ. ಈ ಕಲರ್ನ ಯಾವ ಥರ ಮಿಕ್ಸ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ರಾಯಲ್ ತೊಗೊಂಡಿದ್ದೀವಿ. ರಾಯಲ್ನ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಇದೆ ರಾಯಲ್ ಗಿಲ್ಡ್ಸ್ ತೊಗೊಂಡಿದ್ದೀವಿ ಏಷ್ಯನಲ್ಲಿ. ಇವಾಗ ಓಪನ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದಾರೆ ನೋಡಿ. ತಳದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು, ಏಕೆಂದರೆ ಇದೆಲ್ಲವ ತಂದು ಇಟ್ಟಿರ್ತಾರೆ, ಆ ಥರ ಆಗುತ್ತೆ ಅಂತ ನೋಡಿ ಫ್ರೆಂಡ್ಸ್. ಎಲ್ಲ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀವಿ. ವಾಲಿಗೆ ಕಲರ್ ಮಾಡಬೇಕು ಇವತ್ತು. ಫಸ್ಟ್ ಕೆಲಸನೇ ಇಂಟೀರಿಯರ್ ಕಲರ್ ಮಾಡೋದು, ಏಕೆಂದರೆ ನಾವು ತುಂಬ ಲೈಟ್ ಕಲರ್ ತೊಗೊಂಡಿದ್ದೀವಿ ಇಂಟೀರಿಯರ್ಗೆ. L143 ಅಂತ ಕಲರ್ ನಂಬರು, ಹಾಗಾಗಿ ತುಂಬ ಲೈಟ್ ಇದೆ. ಇದನ್ನು ಮಿಕ್ಸ್ ಮಾಡಿಕೊಂಡು, ಏಕೆಂದ್ರೆ ತಳದ ಸ್ಟೈನರ್ ಇರುತ್ತೆ ಫ್ರೆಂಡ್ಸ್, ಹಾಗಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ರೆಡಿ ಇಟ್ಕೊಳ್ಬೇಕು. ಇದಕ್ಕೆ ಡೆಸ್ಟು ಧೂಳು ಎಲ್ಲ ಬಿಡಬಾರ್ದು. ಡೆಸ್ಟು ಧೂಳು ಎಲ್ಲ ಬಿದ್ದರೆ ತುಂಬ ಖರಾಬ್ ಆಗಿಬಿಟ್ಟಿರುತ್ತೆ. ಆಮೇಲೆ ವಾಲ್ ಮೇಲೆಲ್ಲ ಮಾಡಿದಾಗ ಸೇಮ್ ಹಂಗೆ ಕಾಣಿಸುತ್ತೆ ಫ್ರೆಂಡ್ಸ್. ಅದಕ್ಕೆ ಇದನ್ನು ನೀಟಾಗಿ ತಳದಲ್ಲಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್. ಎರಡು ಅರ್ಧ ಮಾಡ್ಕೊಬೇಕು. ನೀರನ್ನ ಮ್ಯಾಕ್ಸಿಮಮ್ 2 ಇಂದ 3 ಲೀಟರ್ಸ್ ಆ್ಯಡ್ ಮಾಡ್ಕೊಬೇಕು. ಇದಕ್ಕೆ 3 ಇಂದ 2 ಲೀಟರ್ಸ್ ನೀರು ಹಾಕ್ಕೊಬೇಕು ನೋಡಿ ಫ್ರೆಂಡ್ಸ್. ಈಗ ನೀರನ್ನು ಆ್ಯಡ್ ಮಾಡಬೇಕು. ಮಿಕ್ಸ್ ಮಾಡ್ತಾ ಇದ್ದಾರೆ ಎರಡೂ. ಈ ಥರ ಎರಡು 2-3 ಸಲ ಮಿಕ್ಸ್ ಮಾಡಲಿಲ್ಲ ಅಂದರೆ ನೀರು ತಳದಲ್ಲಿರೋ ಸ್ಟೈನೆಲ್ಲ ಮಿಕ್ಸ್ ಆಗೋಲ್ಲ ಫ್ರೆಂಡ್ಸ್. ಹಾಗಾಗಿ ಎರಡನ್ನೂ ಮಿಕ್ಸ್ ಮಾಡಬೇಕು ನೋಡಿ. ಮತ್ತು ಒಂದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಬೇಕು ನೋಡಿರಿ. ನಾವೀಗ 1 ಬಕೆಟ್ಗೆ 1 ಲೀಟ್ರಷ್ಟು ನೀರು ಹಾಕ್ಕೊತಾ ಇದ್ದೀವಿ. ಟೋಟಲ್ 2 ಲೀಟ್ರಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಬಸ್ರೆ ನೋಡಿ ಫ್ರೆಂಡ್ಸ್. ಅರ್ಧ ಮಾಡಿಕೊಂಡು 1.5 ಲೀಟ್ರಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀವಿ. ಇವಾಗ ಪೈಂಟು ಮಿಕ್ಸ್ ಆಗಿ ರೆಡಿಯಾಗಿದೆ. ನೆಕ್ಸ್ಟ್ ಯಾವ ಥರ ಮಾಡೋದಂತ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರೆಂಡ್ಸ್.